ನಂತರ 6x6 ಮೆಥಡು, ಬ್ಯಾಂಬೋ ಮೆಥಡು, ಮತ್ತು ಟ್ರೀ ಮೆಥಡು, ಇನ್ನೂ ಯಾವುದಾವುದೋ ಮೆಥಡ್ ಇದೆ. ಸೊ ಹಾಯ್, ನಾನು ದರ್ಶನ್ ಫ್ರಮ್ ಫಿಟ್ನೆಸ್ ವಿತ್ ದರ್ಶನ್. ಸೊ ಗಮನಿಸ್ತಾ ಇದ್ದೀರಾ, ಇವತ್ತು ನಮ್ಮ ಮುಂದೆ ಹೈಟ್ ಸೀರೀಸ್ನ 2ನೇ ಭಾಗ ಇದೆ. ಸೊ ಇವತ್ತಿನ ಸೀರೀಸಲ್ಲಿ ಏನು ಮಾತನಾಡ್ತೀವಿ ಅಂದರೆ, ಸೊ ಹೈಟ್ ಹೇಗಾಗ್ತಾರೆ, ಸೊ ಬಾಡಿ ಬಿಲ್ಡಿಂಗಲ್ಲಿ ಕೂಡ ಹೈಟ್ ಆಗ್ಬೋದಾ, ಬಾಡಿ ಬಿಲ್ಡಿಂಗ್ ಜಾಯ್ನ್ ಆದ ತಕ್ಷಣ ನಾವು ಹೈಟ್ ಆಗೋ ನಿಂತೋಗ್ಬಿಡ್ತೀವಿ ಅನ್ನೋದೊಂದು ಕೆಲವೊಂದು ಮಿತ್ಗಳಿದೆ. ಹೈಟು ಯಾಕಾಗಲ್ಲ, ಹೇಗಾಗ್ಬೋದು, ಯಾವ ವಯಸ್ಸಿನವ್ರು ಹೈಟ್ ಆಗ್ಬೋದು ಅಂತ ಎಲ್ಲ ಹೇಳ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಡೇ 2 ಸೀರೀಸಲ್ಲಿ ಸೊ ನಾನು ನಾರ್ಮಲಾಗಿ ಹೇಳ್ಬಿಡ್ತೀನಿ, ಮೊದಲು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ವಾಟ್ ಎವರ್ ಇಟ್ ಈಸ್, ನಿಮ್ಗೆ ಎಷ್ಟೇ ಕಷ್ಟ ಆಗ್ಬೋದು, ಸೊ ಮೊದಲು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ನಿಮ್ಗೆ ಹೈಟ್ ಬೇಕು ಅಂದರೆ ಕನ್ಸಿಸ್ಟೆನ್ಸಿಯಿಂದ ಇರಲೇಬೇಕಾಗುತ್ತೆ. ಸೊ 100% ಇರಲೇಬೇಕು. ಇನ್ನು ಏಜ್ ಬೈ ಏಜ್ ಬಂದ್ಬಿಡೋಣ. ಸೊ ನಾನು ಆಗಲೇ ಹೇಳ್ದಂಗೆ, ಸೊ ಈ 14, 15, 16, 17 ಈ ಸೀರೀಸಲ್ಲಿ ಏನಿದ್ದಾರಲ್ಲ, ಸೊ ಅವ್ರುಗಳು ಅಂತೂ ತಲೆನೇ ಕೇಳಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಗೆ ಇನ್ನೂ ತುಂಬ ಟೈಮ್ ಇದೆ, 1 or 2 years ಟೈಮ್ ಇದೆ. ಸೊ 1 or 2 years ಅಂದರೆ ಇನ್ನೂ 2 to 3 inches ಬೆಳಿಬೋದು ಅರೌಂಡ್ ಅಲ್ಲಿಗೆ. ಸೊ ಒಂದು 9 ಸೆಂಟಿಮೀಟ್ರು, ಅಟ್ಲೀಸ್ಟ್ ಒಂದು 8 ಸೆಂಟಿಮೀಟರು. ಸೊ ನೀವೇನಾದರೂ ಫಾರ್ ಎಕ್ಸಾಂಪಲ್ 171, 170 ಈ ಥರ ಹೈಟಲ್ಲಿ ಇದ್ದರೆ ನೀವು, ಸೊ ಅರೌಂಡ್ ನೀವು 180, 181 ಬೆಳಿಬೋದು. ಸೊ ನಮ್ಗೆ 18 ಆಗೋಯ್ತು, ಹೈಟ್ ಸ್ಟಾಪ್ ಆಗೋಯ್ತು. ಸೊ ನಮ್ಗೆ 19 ಆಗೋಯ್ತು, ಹೈಟೇ ಬೆಳೆಯಲ್ಲ. ಆಲ್ರೆಡಿ ನಮ್ಗೆ ಏಜ್ ಆಗೋಗಿದೆ ಅಂತ ತುಂಬ ಜನ ಲೂಸರ್ಸ್ ಬಿಟ್ಬಿಟ್ಟಿರ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲ, ಇನ್ನೇನು ಏಜ್ ಮುಗ್ದೋಯ್ತಲ್ಲ, ಇದೇ ಬಿಡಿ ಅಂತ. ಸೊ ದಯವಿಟ್ಟು ಪ್ರಯತ್ನ ನಿಲ್ಸಕ್ಕೆ ಹೋಗ್ಬೇಡಿ, ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ. ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಸೊ ನೋಡಿ, ಹೇಳ್ತೀನಿ ಕೇಳಿ. ನೀವು ಹೈಟ್ ಆಗಬೇಕು ಅಂದರೆ ನಾನು ಒಂದೇ ಹೇಳೋದು, HGH ರಿಲೀಸ್ ಆಗಬೇಕು ನಿಮ್ಮ ಬಾಡಿಯಲ್ಲಿ ಅಷ್ಟೇ. ಸೊ HGH ಹೆಂಗೆ ರಿಲೀಸ್ ಮಾಡ್ತೀರಾ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು, ಇಲ್ಲ ಸ್ಟೆರಾಯ್ಡ್ ತೊಗೊಬೇಕು. ಸೊ ನಮಗೆ ಸ್ಟೆರಾಯ್ಡ್ ತೊಗೊಳ್ಳೋದೆಲ್ಲ ತುಂಬ ಅನ್ಸೇಫ್ ಇರೋದು. ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಕಡೆ ಅಂದರೆ ನ್ಯಾಚುರಲ್ ಕಡೆ ಬರೋಣ. ಸೊ ಈ 17 ಅಂಡರ್ಲಿರೋರಿಗೆಲ್ಲ ಏನಾಗ್ಬಿಡುತ್ತೆ ಅಂದರೆ, ಆರಾಮಾಗಿ HGH ಅನ್ನೋದು ಅವರಿಗೆ 17 ಅಂಡರ್ಲಿರೋರಿಗೆ ರಿಲೀಸ್ ಆಗಿಬಿಡುತ್ತೆ. ಬಟ್ ಈ 19, 20, 21, 22, 23 ಇವ್ರಿಗೆ ಸ್ವಲ್ಪ ತುಂಬ ಕಷ್ಟ. ಅದರಲ್ಲಂತೂ ಇವ್ರು ಸ್ವಲ್ಪ ತಪ್ಪಿ ಏನಾದರೂ ಇನ್ ಕೇಸ್ ಏನಾದರೂ ಇವರು ಸ್ವಲ್ಪ ಹೊಟ್ಟೆ ಇಟ್ಕೊಂಡು ಸ್ವಲ್ಪ ಫ್ಯಾಟ್ ಏನಾದರೂ ಇತ್ತು, ಇವ್ರಿಗೆ ಸ್ವಲ್ಪ ದಪ್ಪ ಇದ್ರು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಸೊ ಹೈಟ್ ಆಗೋದು ಸ್ವಲ್ಪ ಕಷ್ಟ. ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಆ್ಯಕ್ಚುಲಿ. ಯಾಕಂದರೆ ಮೊದಲು ಫ್ಯಾಟ್ ಲಾಸ್ ಇರಬೇಕು, ಫ್ಯಾಟ್ ಲಾಸ್ ಮಾಡಬೇಕು, ಅದಾದಮೇಲೆ ಹೈಟ್ಸ್ ಇನ್ಕ್ರೀಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಒಂದು ಸ್ಟಡಿ ಪ್ರಕಾರ ಹೇಳುತ್ತೆ, ಫ್ಯಾಟ್ ಇದ್ದರೆ ನಿಜವಾಗ್ಲೂ ಸ್ವಲ್ಪ ಕಷ್ಟನೇ, ಯಾಕಂದರೆ ಹೈಟ್ ಆಗೋದು. ಫ್ಯಾಟ್ ಇದ್ದವರು ಕೂಡ ಆಫ್ಕೋರ್ಸ್ ಇರ್ತಾರೆ, 6 feet ಇರ್ತಾರೆ, 5.9, 5.11 ಇರ್ತಾರೆ, 6.1 ಇರ್ತಾರೆ, ಹೌದು ಫ್ಯಾಟ್ ಇರ್ತಾರೆ. ಬಟ್ ಅವ್ರು ಏನಕ್ಕೆ ಅಷ್ಟು ಹೈಟು ಫ್ಯಾಟ್ ಇರುತ್ತೆ ಅಂದರೆ, ಅವ್ರು ಆಲ್ರೆಡಿ 16, 17 ಅಷ್ಟು ಹೈಟ್ ಇರ್ತಾರೆ. ಬೇಕಾದ್ರೆ ಕೇಳಿ ನೋಡಿ, ಇವರು ನೀವು 10th, 11th ಓದ್ಬೇಕಾದ್ರೆ ಎಷ್ಟಿದ್ರಿ ಅಂತ ಕೇಳಿ ನೋಡಿ, ಫ್ಯಾಟು ಮತ್ತು ಹೈಟ್ ಎರಡು ಇರೋನು, ಅವರೆಲ್ಲ ಸೇಮ್ ಹೈಟು. ಅದಾದಮೇಲೆ ಏನೋ 1 or 2 inches ಬೆಳೆದಿರ್ಬೋದು ಅಷ್ಟೇ. HGHಗೂ ನಮ್ಮ ಬಾಡಿಗೆ ಏನು ಸಂಬಂಧ? ಸೊ HGH ಅನ್ನೋದು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗ್ತಾ ಇರಬೇಕು ಯಾವಾಗಲೂ ಅಂತಲ್ಲ, ಬೆಳೆಯೋ ಏಜಲ್ಲಿ ಅದು ರಿಲೀಸ್ ಆಗೇ ಆಗುತ್ತೆ. ಅಂಡರ್ 17, 18 ಆಗುತ್ತೆ, ಆಮೇಲೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತೀನಿ ಕೇಳಿ. ಸೊ ಬರೀ HGH ಅನ್ನೋದು 1:1. ಅದಕ್ಕೆ ಸಪ್ರೇಟಾಗಿ ನಾನು ಹೇಳ್ತೀನಿ, ಸೊಮೆಟೋಟ್ರೋಪಿನ್ ಅಂತ ಒಂದು ಹಾರ್ಮೋನ್ ಬರುತ್ತೆ ನಮ್ಮ ಬಾಡಿಯಲ್ಲಿ. ಆ್ಯಕ್ಚುಲಿ ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಹತ್ರ ಲೊಕೇಟ್ ಆಗಿರುತ್ತೆ. ಅದು ಇಲ್ಲಿರುತ್ತೆ. ಅದು ಸೊಮೆಟೋಟ್ರೋಪಿನ್ ಅಂತ ಪಿಟ್ಯೂಟರಿ ಗ್ಲ್ಯಾಂಡು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಸೊಮೆಟೋಟ್ರೋಪಿನ್ ಅನ್ನೋ ಹಾರ್ಮೋನ್ ಬರೀ ನಮ್ಮ ಹೈಟ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಹೇಳಿದ್ನಲ್ಲ ಹಾರ್ಮೋನ್ ಯಾವುದಿದೆ ಅಂತ, ಸೊಮೆಟೋಟ್ರೋಪಿನ್ ಹಾರ್ಮೋನ್. ಇದನ್ನ ಟ್ರಿಗರ್ ಮಾಡೋದು ಮತ್ತು ಹೈ ಇಂಟೆನ್ಸಿಟಿ ಎಕ್ಸರ್ಸೈಸು ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಬುಕ್ನ ರಿವ್ಯೂ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ.